ನಮಸ್ಕಾರ. ನನ್ನ ಪ್ರೀತಿಯ ಕುಚುಕು ಏನು ನಿಮ್ಗೆ ಹೇಳ್ತೀನಿ ಅಂದರೆ, ಕೆಲವರು ಅಕ್ಕಿ ಈಸ್ಕೊಂಡು ಹೋಗಿ ಅಣ್ಣ ನಮ್ಮ ದಾವಡಿಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕೆಲವರು ಅಕ್ಕಿ ಈಸ್ಕೊಂಡು ಹೋಗ್ತೀರಾ, ಅಣ್ಣ ನಾವು ವಿಡಿಯೋ ಮಾಡಿ ಹಾಕಿದ್ರೆ ಬೇರೆ ದಾವಡಿಯವ್ರಿಗೆ ಗೊತ್ತಾಗ್ಬಿಡ್ತದೆ, ಫ್ರೀಯಾಗಿ ಈಸ್ಕೊಂಬಂದವ್ರೆ ಅಂತ ಹೇಳ್ತೀರ. ನೋಡಿ, ನಿಮಗೆ ಆ ಥರ ಸ್ವಾಭಿಮಾನ ಇದ್ದರೆ ಫ್ರೀಯಾಗಿ ಅಕ್ಕಿ ಈಸ್ಕೊಬೇಡ್ರಿ, ಕಾಸು ಕೊಟ್ಟು ತಂದು ಶೋಕಿ ಮಾಡಿ. ಅಂಥವ್ರಿಗೆ ನಾನು ಹೇಳೋದು, ನನ್ನ ಪ್ರೀತಿಯ ಕುಚುಕುಗಳಿಗೆ, ನೀವು ಇನ್ನೊಬ್ರಿಗೆ ಶೋಕಿ ನೋಡಿ ಅವ್ರಿಗೋಸ್ಕರ ಶೋಕಿ ಮಾಡ್ತೀನಿ ಅಂದರೆ ಅಕ್ಕಿ ಶೋಕಿಗೆ ನನ್ನ ಹತ್ರ ಎಸೆದ ಅಡಿಲಿ ಬರಬೇಡ್ರಿ. ನಾನು ಪ್ರೀತಿಯಿಂದ ಫ್ರೀಯಾಗಿ ಅಕ್ಕಿ ಕೊಡೋದು. ಒಂದು ಅಕ್ಕಿ ಕೊಟ್ಟರೆ ಫ್ರೀಯಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಕೈಲಿ ಹಾಕೋಕ್ಕಾಗಲ್ಲ ಅಂತ ಅಂದರೆ ನೀವು ಯಾವ ಶೋಕ್ದಾರ್ಗಳು ಹಾಕ್ತೀರ? ನಾನು ಓಪನ್ ಪಿಕ್ಚರ್ ಹೇಳೋದು, ಯಾಕೆಂದರೆ ಕದ್ದು ಮುಚ್ಚಲ್ಲ. ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದೀನಿ ಅಂದರೆ ಹೊಸ ಶೋಕ್ದಾರ್ಗೆ ಹೆಲ್ಪ್ ಆಗಲಿ ಏನೋ ನಮ್ಮ ಕಡೆಯಿಂದ. ನೀವು ಒಳಗೆ ಅವ್ನು ನೋಡ್ತಾನೆ, ಇವನೇನು ಅನ್ಕೋತಾನೆ ಅಂತ ಅಂತೀರಲ್ಲ, ಅವ್ರು ಶೋಕ್ದಾರ ಆಗೋದಿಲ್ಲ. ಅದು ಬಿಡಬೇಕು. ಓಪನ್ ಪಿಕ್ಚರ್ ಶೋಕಿಂಗ್ ಮಾಡಬೇಕು. ನಾನು ಎಸೆದೊಳಿಲಿ ಹೇಳೋದು. ಕೆಲವರು ಅಕ್ಕಿ ಇಸ್ಕೊಂಡು ಹೋಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡಿ ಹಾಕಿಲ್ಲ. ಆಮೇಲೆ ನೀವು ಅಕ್ಕಿ ಇಸ್ಕೊಂಡು ಹೋಗೋತಕ್ಕ ಮೆಸೇಜ್ಗಳು, ಕಮೆಂಟ್ಗಳು ಟಕ 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 ಅಣ್ಣ 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 ಟಕ ಟಕ ಬರ್ತದೆ. ಅಕ್ಕಿ ಯಾರು ಕೊಡ್ತೀನಿ ತಗೊಂಡೋಗ್ತೀರಾ, ನೆಕ್ಸ್ಟ್ ವಿಡಿಯೋಗೆ ಮೆಸೇಜೇ ಬರೋದಿಲ್ಲ. ಅಂದರೆ ನಿಮ್ಮ ಮೆಸೇಜ್ ಬೇಡ, ನೀವು ಹಾಕ್ಲೇಬೇಡಿ. ನಿಮ್ಮ ಮೆಸೇಜ್ ಕಟ್ಕೊಂಡು ನನಗೇನು, ನಾನು ಹೇಳ್ತಾ ಇರೋದು ನಿಮ್ಮ ಮನ್ಸುಗಳು ಹೆಂಗವೆ ಅಂತ ನಮ್ಮ ಶಬ್ದದಲ್ಲಿ. ಆದರೆ ಅಕ್ಕಿ ಕೊಡ್ತೀನಿ, ಏನು ಕೊಡಲ್ಲ ಅಂತಲ್ಲ, ಅದನ್ನು ಬಿಡಿ. ಒಂದು ವಿಡಿಯೋ ಮಾಡಿದಾಗ ಯಾರು ಅಕ್ಕಿ ಈಸ್ಕೊಂಡು ಹೋಗಿರ್ತೀರ ಹೊಸಬ್ರು ಬಿಡಿ, ಬೇರೆ ಈಸ್ಕೊಂಡು ಹೋದವರು ಅಲ್ಲಿಗೆ ಸ್ಟಾಪ್. ಇನ್ನು ಕಮೆಂಟ್ ಇರೋಲ್ಲ, ಸೌಂಡು ಇರೋದಿಲ್ಲ ನಿಮ್ಮವು. ಮತ್ತು ಅವ್ರನ್ನ ವಿಡಿಯೋ ಮಾಡೋದು ನೋಡ್ತಾರೆ, ಅಣ್ಣ ವಿಡಿಯೋ ಮಾಡಬೇಡ್ರಿ ಅಂತ ಅಂಥವ್ರು ಬರಬೇಡ್ರಿ. ಎಸೆದವರಿಗೆ ಅಕ್ಕಿ ಕೊಡೋದಿಲ್ಲ ನಿಮಗೆ. ನೀವು ಅಕ್ಕಿ ಶೋಕ್ದಾರಾಗಿ ಹಾಕಿ ನಾನು ಲಾಯಕ್ಕು. ನಾನು ಫ್ರೀಯಾಗಿ ಅಕ್ಕಿ ಕೊಡ್ತೀನಿ ಅಂತ ಅಂದರೆ ಒಂದು ಜೊತೆ ಅಕ್ಕಿ ತಗೋಬೇಕು ಅಂದ್ರೆ ಇವತ್ತು 5,000 ರೂಪಾಯಿ, 6,000 ರೂಪಾಯಿ, 4,000 ರೂಪಾಯಿ ಬೇಕು. ಒಳ್ಳೆ ಅಕ್ಕಿ ತರ್ತೀನಿ ಅಂತ ಕಳಪೆ ಅಂದ್ರೂ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಅಂದರೆ ಎಂತ ಕೊಡ್ತೀನಿ? ಹೊಸ ಶೋಕ್ದಾರ್ ಬೆಳೀಲಿ ಅಂತ ಕೊಡ್ತಾ ಇದ್ದೀನಿ. ನಿಮಗೆ ಅವನೇನೋ ಅಂತಾನೆ, ಇವನು ಯಾರೋ ಏನೋ ಅಂತಾನಲ್ಲ, ಆ ದೊಡ್ಡಿಲಿ ಹೋಗಿ ಅಕ್ಕಿ ಇಸ್ಕೊಳ್ರಿ. ನೀವು ಶೋಕಿ ಮಾಡಬೇಕು ಅಂದರೆ ನಿಮಗೆ ಶೋಕಿ ಮಾಡೋ ಅಂಥದ್ದು ಕಲೀರಿ. ಆಮೇಲೆ ವಿಡಿಯೋ ಮಾಡಬೇಡ್ರಣ್ಣ ಅಂತೀರ, ಅಂಥದ್ದು ಬರೋಕ್ಕೆ ಹೋಗ್ಬೇಡ್ರಿ. ಎಸೆದವಡಿಗೆ ಅಕ್ಕಿ ಕೇಳಬೇಡ್ರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಮಾಡಿ ಕೊಟ್ಕೊಂಡು ಶೋಕಿ ಮಾಡಿ. ಫ್ರೀಯಾಗಿ ಅಕ್ಕಿ ಇಸ್ಕೊಬೇಡಿ. ಯಾರಿಗಾಗಲ್ಲ ಅವ್ರ ಮೇಲೆ ಶೋಕಿಗೆ ಪ್ರೀತಿಯಿಂದ ಸಾಕಬೇಕು. ಅಕ್ಕಿ ಇಸ್ಕೊಂಡು ಯಾರು ಕೊಡ್ತಾರ ಕಾಸಿಲ್ಲ ಅಂಥವ್ರು ಬರಲಿ ನನ್ನ ಹತ್ರ, ಅಕ್ಕಿ ಇಸ್ಕೊಂಡೋಗಿ ಶೋಕಿ ಮಾಡಲಿ. ಅಂಥವ್ರಿಗೆ ಕೊಡ್ತೀನಿ. ನೀವೆಲ್ಲ ಬರೋದು ಅವನೇನೋ ಅಂತಾನೆ, ಇವನೇನೋ ಅಂತಾನೆ, ಅಣ್ಣ ವಿಡಿಯೋ ಮಾಡೋಕ್ಕಾಗಲ್ಲ, ಅವ್ನಿಗೆ ಗೊತ್ತಾಗ್ಬಿಡ್ತದೆ ಅಂಥವ್ರು ಎಸೆದವಡಿಗೆ ಬಂದು ಅಕ್ಕಿ ಹಾಕಿಸ್ಕೊತೀರಾ? ನಿಮಗೆ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದೀನ? ಕಷ್ಟಪಟ್ಟು ಅಕ್ಕಿ ಸಾಕಿ ಒಳ್ಳೆ ಅಕ್ಕಿ ಕೊಡ್ತೀನಿ ಅಂದರೆ ನಿಮ್ಗೆ ಇಲ್ಲೇ ಒಳಗೇನೆ ಮನಸ್ಸು ಸರಿಗಿಲ್ಲ ಅಂತಂದ್ರೆ ನೀವು ಒಳ್ಳೆ ಶೋಕ್ದಾರ ಇದ್ದೀರಾ? ನಾಳೆ ದಿವಸ ನೀವು ಬೆಳೆದ್ಬಿಟ್ಟು 4 ಜನಕ್ಕೆ ಹೆಲ್ಪ್ ಮಾಡ್ತೀರಾ? ಮಾಡಲ್ಲ. ಇವಾಗ ಅಕ್ಕಿ ಇಸ್ಕೊಂಡು ಹೋಗಿದ್ರೆ ನಮ್ಮ ದಾವಡಿಯಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಣ್ಣ ಕಳಿಸ್ತೀನಿ, ಇವತ್ತವರೆಗೂ ಸೌಂಡ್ ಇಲ್ಲ. ಆಮೇಲೆ ಕೊಡೋಕ್ಕೆ ಮುಂಚೆ ಯಾವುದೇ ವಿಡಿಯೋಗೆ ಮೆಸೇಜು ಕಮೆಂಟ್ ಬರ್ತಾನೆ ಇರ್ತದೆ. ಈಸ್ಕೊಂಡು ಹೋದ್ಮೇಲೆ ಅವ್ರ ಮೆಸೇಜ್ ಇರೋಲ್ಲ, ಕಮೆಂಟ್ಗಳು ಇರೋಲ್ಲ. ಯಾಕೆ ಮುಗೀತು ನಿಮ್ಮ ಕತೆ? ಅಂದರೆ ನೀವು ಹಾಕ್ಬೇಡಿ. ಈ ವಿಡಿಯೋ ನೋಡ್ಬಿಟ್ಟು ಮೆಸೇಜ್, ಕಮೆಂಟ್, ಲೈಕ್ಸ್ ಕೊಡಬೇಡಿ. ನಿಮ್ಮ ಲೈಕ್ಸ್ ಕಮೆಂಟು ನನಗೆ ಎಸೆದವಡಿಗೆ ಬೇಡ. ಹೇಳ್ತಾ ಇರೋದು ನಿಮ್ಮ ಮನಸ್ಸು ಹೆಂಗಿರುತ್ತೆ ಅಂತ. ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ ತಗೊಂಡು ನಾನೇನು ಮಾಡೋಣ? ಉಪಕಾರ ಹಾಕ್ಲಾ? ನಾನು ಶೋಕಿ ಮಾಡೋದೇ ಇದೇ ಥರ. ಯಾರೆಲ್ಲ ವಿಡಿಯೋ ಮಾಡಬೇಡ್ರಿ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಗೊತ್ತಾಗುತ್ತೆ ಅಂದರೆ ಅಂಥವ್ರು ಎಸೆದವಡಿಗೆ ಬಂದು ಫ್ರೀಯಾಗಿ ಅಕ್ಕಿ ಈಸ್ಕೊಬೇಡ್ರಿ. ಯಾರಿಗೆ ಬಡವರು ಇರ್ತಾರೆ, ಒಳ್ಳೆ ಶೋಕ್ದಾರ್ ಇರ್ತಾರೆ, ಅವ್ರ ಕೈಲಿ ಕಾಸು ಕೊಟ್ಟು ತಳಕ ಅಂಥವ್ರು ಬಂದು ಅಕ್ಕಿ ಈಸ್ಕೊಳ್ರಿ. ವೆಯ್ಟ್ ಮಾಡಿ. ಆಮೇಲೆ ನಿಮ್ಮ ಮೆಸೇಜು ಬೇಕು ಅಂದಾಗ ಹಾಕೋದು, ಬೇಡ್ದಾಗ ಮೆಸೇಜ್ ಆಗ್ತದೆ, ಅಕ್ಕಿ ಇಸ್ಕೊಂಡು ಮುಗಿತಪ್ಪ ನನ್ನ ಕತೆ ಅಂದವರು ಯಾವತ್ತೂ ಎಸೆದವಡಿ ಕಡೆ ತಿರುಗಿ ನೋಡಬೇಡಿ. ಅಕ್ಕಿ ನಾನು ಕೊಡ್ತಾನೆ ಇರ್ತೀನಿ. ನೀವು ಮಾಡ್ತಾ ಇರೋದನ್ನ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರೆಲ್ಲ ಇಸ್ಕೊಂಡೋಗಿದ್ರೆ ಅಕ್ಕಿ ವಿಡಿಯೋ ಮಾಡಿ ಹಾಕ್ರಿ. ಹಾಕ್ಬಿಟ್ಟು ಸ್ಟಾಪ್ ಮಾಡಿ. ಯಾವುದೋ ನಿಮ್ಮದು ಕಮೆಂಟು, ನಿಮ್ಮದು ಲೈಕ್ಸ್ ಬೇಡ ನನಗೆ. ಪ್ರೀತಿಯಿಂದ ಕೊಟ್ರು ನಮ್ಮ ಪ್ರೀತಿಯ ಕುಚುಕು ಅಕ್ಕಿ ಶೋಕಿ ಹಿಂಗೆ ಮಾಡ್ತೀರಾ? ಏನು ಹೇಳ್ಬೇಕಪ್ಪ? ಅವ್ರಿಗೋಸ್ಕರ ಶೋಕಿ ಮಾಡಿರಿ, ನಿಮಗೋಸ್ಕರ ಶೋಕಿ ಮಾಡಿ ಅಂತ ಹೇಳ್ತಾ ಎಸೆದವಡಿಲಿ ನೋಡಿ. ಎಲ್ಲರಿಗೂ ಹೊಸ ಶೋಕದಾಗಿ ಯಾರೆಲ್ಲ ಈ ಥರ ಈಗ ಇಟ್ಕೊಂಡು ಬರೋರು ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಎಸೆದವಡಿಗೆ ಎಲ್ಲರಿಗೂ ಒಳ್ಳೇದಾಗಲಿ.